ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 19ನೆಯ ಶ್ಲೋಕ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. Even the wise call him a sage, whose undertaking are all free from desire, and sankalpa, thoughts of the word, and whose actions are burnt up by the fire of wisdom. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರ ಸಂಕಲ್ಪಗಳು, ಯಾರ ಕರ್ಮಗಳು ಸಂಕಲ್ಪ ವಿಕಲ್ಪಗಳಿಂದ ವರ್ಜಿತವಾಗಿದ್ದಾವೆಯೋ ಮತ್ತು ಯಾರ ಕರ್ಮಗಳು ಜ್ಞಾನ ಅಗ್ನಿಯಿಂದ ಸುಟ್ಟು ಭಸ್ಮವಾಗಿದ್ದಾವೆಯೋ ಅಂಥವರನ್ನು ಜ್ಞಾನಿಗಳು ಪಂಡಿತನೆಂದು ಕರೆಯುತ್ತಾರೆ, ಜ್ಞಾನಿ ಎಂದು ಕರೆಯುತ್ತಾರೆ. ಅವನನ್ನು ಸಮ್ಯಜ್ಞಾನಿ, ಆತ್ಮಜ್ಞಾನಿ, ತತ್ವಜ್ಞಾನಿ, ಸ್ವರೂಪಜ್ಞಾನಿ, ಮುಕ್ತ ಪುರುಷ ಎಂತಲೂ ಕೂಡ ಕರೆಯಬಹುದು. ಕಾರಣ ಏನಂತಂದರೆ, ಯಾರ ಕರ್ಮಗಳು ವಾಸನೆಯಿಂದ ಕೂಡಿಕೊಂಡಿರುತ್ತವೆಯೋ, ಯಾರ ಆಸೆಗಳು ವಾಸನೆಯಿಂದ ಕೂಡಿಕೊಂಡಿರುತ್ತವೆಯೋ, ಅವರ ಕರ್ಮವನ್ನು ಬಿಟ್ಟಿದ್ದರೂ ಕೂಡ ಆ ಕರ್ಮಗಳು ವಾಸನಾ ರೂಪದಿಂದ ಇನ್ನೂ ಇವರನ್ನು ಬೆಳೆಯುವುದಕ್ಕೆ ಬಿಡುವುದಿಲ್ಲ, ಇನ್ನೂ ಎಳೆಯಲಿಕ್ಕೆ ಹತ್ತಿರುತ್ತವೆ. ವಾಸನಾ ಸಹಿತವಾಗಿ ಯಾರು ಕರ್ಮಗಳನ್ನು ಬಿಟ್ಟಿರುತ್ತಾರೆಯೋ, ವಾಸನಾ ಸಹಿತವಾಗಿ ಯಾರೋ ಆಸೆಗಳನ್ನು ಬಿಟ್ಟಿರುತ್ತಾರೆಯೋ, ವಾಸನಾ ಸಹಿತವಾಗಿ ಎಲ್ಲರೂ ತಮ್ಮ ಸಂಕಲ್ಪಗಳನ್ನು ತ್ಯಾಗ ಮಾಡಿರುತ್ತಾರೆಯೋ, ಆವಾಗ ಈತನು ಬ್ರಹ್ಮಜ್ಞಾನವೆಂಬ ಜ್ಞಾನದಿಂದ, ಜ್ಞಾನವೆಂಬ ಅಗ್ನಿಯಿಂದ ತನ್ನ ಪಾಪ ಕರ್ಮವನ್ನಾಗಲಿ ಪುಣ್ಯ ಕರ್ಮವನ್ನಾಗಲಿ ಭಸ್ಮ ಮಾಡಿಕೊಂಡವನಾಗುತ್ತಾನೆ. ಪಾಪವೂ ಕರ್ಮವೇ, ಪುಣ್ಯವೂ ಕರ್ಮವೇ. ಹೀಗೆ ಬಂಗಾರ ಶೂಲವೂ ಅಸ್ತ್ರವೇ ಆಗಿರುತ್ತದೆ, ಶಸ್ತ್ರವೇ ಆಗಿರುತ್ತದೆ, ಮತ್ತು ಬೆಳ್ಳಿಯ ಶೂಲವು ಅಸ್ತ್ರವೇ ಆಗಿರುತ್ತದೆ, ಶಸ್ತ್ರವೇ ಆಗಿರುತ್ತದೆ. ಕಬ್ಬಿಣದ ಶೂಲವು ಅಸ್ತ್ರವೇ ಆಗಿರುತ್ತದೆ, ಶಸ್ತ್ರವೇ ಆಗಿರುತ್ತದೆ. ಯಾವುದರೇ ಚುಚ್ಚಿದರೂ ಕೂಡ ನೋವು ಆಗುವುದು ನಿಶ್ಚಿತ. ಇದು ಹೇಗೋ ಹಾಗೆ ಪಾಪಕರ್ಮವಿದ್ದರೂ ಜನ್ಮ ಬರುತ್ತದೆ, ಪುಣ್ಯ ಕರ್ಮವಿದ್ದರೂ ಜನ್ಮ ಬರುತ್ತದೆ. ಹೀಗಾಗಿ ಪಾಪಕರ್ಮವೂ ಭಸ್ಮವಾಗಬೇಕು, ಪುಣ್ಯ ಕರ್ಮವೂ ಭಸ್ಮವಾಗಬೇಕು. ಅದು ಕೂಡ ಸಂಕಲ್ಪ ವಾಸನೆಗಳ ರಹಿತವಾಗಿ ಭಸ್ಮವಾಗಬೇಕು. ಯಾವುದೂ ಸಂಕಲ್ಪವೂ ಇರಬಾರದು ಮತ್ತು ವಿಕಲ್ಪವೂ ಇರಬಾರದು, ಆಸೆಯೂ ಇರಬಾರದು, ವಾಸನೆಯೂ ಇರಬಾರದು. ಇವೆಲ್ಲವುಗಳಿಂದ ಅದೇನಾದರೂ ಸುಟ್ಟು ಭಸ್ಮವಾಗಿತ್ತು ಅಂತಾದರೆ ಆತನು ಜ್ಞಾನಿ ಅಂತ ಹೇಳಿಕೊಳ್ತಾನೆ. ಆತನಿಗೆ ಮುಕ್ತಿ ಅನ್ನುವಂಥದ್ದು ಲಭ್ಯವಾಗುತ್ತದೆ, ಆತನಿಗೆ ಪರಮ ಸನ್ನಿಧಿ ಅನ್ನುವಂಥದ್ದು ಲಭ್ಯವಾಗುತ್ತದೆ. ಆವಾಗ ಜ್ಞಾನಿಗಳು ಬಂದು ಅವನನ್ನು ನೋಡಿದಾಗ ಅವರಿಗೆ ಗೊತ್ತಾಗುತ್ತದೆ, ಇವನ ಕರ್ಮಗಳೆಲ್ಲವೂ ವಾಸನಾ ಸಹಿತವಾಗಿ ಸುಟ್ಟು ಭಸ್ಮವಾಗಿವೆ ಅಂತ ತಿಳಿತಾರೆ. ಆವಾಗ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾರ, ನೀನು ಬ್ರಹ್ಮಜ್ಞಾನಿಯಾಗಿದ್ದೀಯಾ, ನೀನು ಆತ್ಮಜ್ಞಾನಿಯಾಗಿದ್ದೀಯಾ, ನೀನು ಈಗ ಈ ಲೋಕದ ಸರ್ವ ಕರ್ಮ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿದ್ದೀಯಾ ಅಂತ ಆತನಿಗೆ ಅಭಯವಚನವನ್ನು ನೀಡ್ತಾರ. ಅದಕ್ಕಂತೆ ಅಲ್ವೇ ವಿಶ್ವಾಮಿತ್ರನು 6,000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಚತುರ್ಮುಖ ಬ್ರಹ್ಮಣೆ ಬಂದು ಆತನಿಗೆ 2-3 ಬಾರಿ ತಪಸ್ಸು ಬಿಟ್ಟುಬಿಡು, ನಿನಗೇನು ಬೇಕು ಕೇಳು ಅಂತಂದ. ಆದರೆ ಆತನು ಅದನ್ನು ಬೇಡಲಿಲ್ಲ. ನನಗೆ ವಸಿಷ್ಠ ಮಹರ್ಷಿಗಳು ಬಂದು ನೀನು ಬ್ರಹ್ಮಜ್ಞಾನಿಯಾಗಿದ್ದೀಯಾ ಅಂತ ಹೇಳಬೇಕು, ಆವಾಗ ನಾನು ತಪಸ್ಸನ್ನು ನಿಲ್ಲಿಸುತ್ತೇನೆ ಅಂತ ಹೇಳಿದ. ಹೌದಲ್ವೇ? ಇದು ಅಲ್ವೇ ಜ್ಞಾನಿಗಳ ಲಕ್ಷಣ. ಯಾವಾಗ ವಸಿಷ್ಠ ಋಷಿಗಳು ಹೋಗಿ ಆತನಿಗೆ ನೀನು ಬ್ರಹ್ಮಜ್ಞಾನಿಯಾಗಿದ್ದಿ ಅಂತ ಅಭಯವಚನವನ್ನು ನೀಡಿದರೋ ಆವಾಗ ತನ್ನ ತಪಸ್ಸನ್ನು ನಿಲ್ಲಿಸಿ
ಮುಕ್ತನಾದ ಅಂತ ರಾಮಾಯಣದ ಬಾಲಕಾಂಡದಲ್ಲಿ ಬರುತ್ತೆ. ಹಾಗೆ ಯಾರಾದರೂ ಕೂಡ ನಮ್ಮನ್ನು ಬೆನ್ನು ಚಪ್ಪರಿಸಿ ಹೌದು ಹೌದು ಅಂತ ಕೂಗಿದರೆ, ಬಹುಪರಾಕ್ ಹೇಳಿದರೆ, ಪಲ್ಲಕ್ಕಿಯಲ್ಲಿ ಕೂಡಿಸಿ ಉತ್ಸವ ಮಾಡಿದರೆ ನಾವು ಜ್ಞಾನಿಗಳಾಗೋದಿಲ್ಲ. ಊರು ತುಂಬ ಮೆರವಣಿಗೆ ಮಾಡಿದರೆ ನಾವು ಜ್ಞಾನಿಗಳಾಗೋದಿಲ್ಲ, ನಾವು ಮುಕ್ತರಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಮುಂದಿನ ವಿಷಯ ನಾಳೆ ತಿಳಿಯೋಣ ಅಂಥೇಳಿ ವಿರಮಿಸುತ್ತೇನೆ. ಹರಿ ಓಂ ತತ್ಸ.